ಹಾಯ್ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗುರು ಹಿರಣ್ಣ ಪಟ್ಟಣ ಶೆಟ್ಟಿ, ಕುಂದಾನಗರಿ, ಬೆಳಗಾವಿಯಿಂದ. ಆತ್ಮೀಯ ನನ್ನ ಎಲ್ಲ ಸ್ಪರ್ಧಾ ಮಿತ್ರರೇ, ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಾ ಜಗತ್ತಿನ ಕನ್ನಡದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಹಿರಣ್ಣ ಪಟ್ಟಣ ಶೆಟ್ಟಿಯವರಿಂದ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮೊದಲ ಬಾರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಬಹುಶಃ 2 ತಿಂಗಳಿಂದ ನನ್ನ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮುಂದುವರೆದ ಅಧ್ಯಯನವನ್ನು ಮಾಡೋದಕ್ಕೆ ಸ್ವಲ್ಪ ಕಾರಣಾಂತರಗಳಿಂದ ತಡೆ ಹಿಡಿಯಲಾಗಿತ್ತು. ದಿನನಿತ್ಯದ ತರಗತಿಗಳಿರೋದ್ರಿಂದ ಸ್ವಲ್ಪ ಸಮಯ ಅಭಾವದ ಕೊರತೆ ಇತ್ತು. ಆದ್ದರಿಂದ ಸ್ನೇಹಿತರೆ, ಈಗ ಮತ್ತೆ ಆರಂಭ ಮಾಡ್ತಾ ಇದ್ದೀನಿ ಮುಂದುವರೆದ ಭಾಗ. ಡಿಯರ್ ಫ್ರೆಂಡ್ಸ್, ಈ ನನ್ನ ತರಗತಿಯನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ. ಅದಾದಮೇಲೆ ವಿಡಿಯೋ ಇಷ್ಟ ಆದಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಲೈಕ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ. ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ ಅಂತ ಒಂದು ಚಿಕ್ಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾವು ನನ್ನ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮುಂದುವರೆದ ಅಧ್ಯಯನ, ಕೊನೆಯ ಅಧ್ಯಯನ 16/1 ಅಂತ ಹಾಕಿ ಅಧ್ಯಯನ ವಾಯುಮಂಡಲದ ಬಗ್ಗೆ ಹೇಳಿದ್ದೆ. ಈಗ ವಾಯುಮಂಡಲದ ಅಧ್ಯಯನವನ್ನು ಪೂರ್ತಿಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಉಳಿದಂತಹ ಅಧ್ಯಯನವನ್ನು ಈಗ ನಿಮ್ಮ ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಹಾಗಾದರೆ ಈಗ ನಮ್ಮ ಮುಂದುವರೆದಂತಹ ಅಧ್ಯಯನದ ಭಾಗವೇ ವಾಯುಮಂಡಲದ ಅಧ್ಯಯನ. ಓಕೆ ಡಿಯರ್ ಫ್ರೆಂಡ್ಸ್, ಅಟ್ಮಾಸ್ಫಿಯರ್, ವಾಯುಮಂಡಲದ ಅಧ್ಯಯನ. ಈಗಾಗಲೇ ನಿಮಗೆ ವಾಯುಮಂಡಲದ ಆರಂಭಿಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದೆ. ವಾಯುಮಂಡಲದಲ್ಲಿರುವಂತಹ ವಲಯಗಳು, ವಾಯುಮಂಡಲದಲ್ಲಿರುವಂತಹ ಪದರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದರಲ್ಲಿ ಹಂತ ಹಂತವಾಗಿ ಒಂದೊಂದ ನೋಡ್ತಾ ಹೋಗಿದ್ವಿ ಸ್ನೇಹಿತರೆ ನಾವು, ಹೌದಲ್ವಾ? ಓಕೆ, ಹಾಗಾದ್ರೆ ಈಗ ಡಿಯರ್ ಫ್ರೆಂಡ್ಸ್, ಇದು ಭೂಮಿಯ ಪದರು. ಓಕೆ, ಇದು ನಮ್ಮ ಭೂಮಿಯ ಮೇಲ್ಮೈ ಪದರು ಅಂತ ಕರಿತೀವಿ. ನೋಡ್ತಾ ಹೋಗಿ, ಭೂಮಿಯ ಮೇಲ್ಮೈ ಪದರು ಇದು. ಈ ನಮ್ಮ ಭೂಮಿಯ ಮೇಲ್ಮೈ ಪದರು ಅಂತ ಇದೆಯಲ್ಲ, ಈ ಭೂಮಿಯ ಮೇಲ್ಮೈ ಪದರಿನಿಂದ ನಮ್ಮ ವಾಯುಮಂಡಲ, ಆಕಾಶದ ಕಡೆಗೆ ವ್ಯಾಪಿಸಿರುವಂತಹ 5 ಪದರಗಳನ್ನ ನಾವು ವಾಯುಮಂಡಲದ ವಿಧದಲ್ಲಿ ನೋಡ್ತೀವಿ ಅಂತ ಹೇಳಿದ್ದೆ ನಿಮಗೆ. ಈಗಾಗಲೇ ನಾನು ನಿಮಗೆ ಹೇಳಬೇಕಾದ್ರೆ ಅಲ್ಲಿ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಆಮೇಲೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, 3 ಮಂಡಲಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ 16/1 ಅಧ್ಯಯನದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಈಗ 17ನೇ ಅಧ್ಯಯನದಲ್ಲಿ ವಾಯುಮಂಡಲದ ಇನ್ನುಳಿದ ಭಾಗವನ್ನ ಅಧ್ಯಯನವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ ಡಿಯರ್ ಫ್ರೆಂಡ್ಸ್, ಹಾಗಾದ್ರೆ ಈಗ ನಾವು ಇಲ್ಲಿ 5 ವಲಯಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಇದರಲ್ಲಿ ನಾವು ಪರಿವರ್ತನಾ ಮಂಡಲ, ಆಮೇಲೆ ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲವನ್ನ ನೋಡಿದ್ವಿ. ಈಗ ನಮಗೆ ಮುಂದೆ ಇರುವಂತದ್ದು ಯಾವ್ದಪ್ಪ ಅಂತಂದ್ರೆ, ಅಲ್ಲಿ ಕೊನೆಯ ಅಧ್ಯಯನದಲ್ಲಿ ಸಮರೂಪದ ವಲಯ, ಅಸಮರೂಪದ ವಲಯ ಅಂತ ಹೇಳಿದೆ. ಸಮರೂಪದ ವಲಯ ಒಂದೇ ರಾಸಾಯನಿಕ ಹೊಂದಿರುವಂತಹ ಒಂದು ಇದಕ್ಕೆ ನಾವು ಸಮರೂಪದ ವಲಯ ಅಂತ ಹೇಳಿದ್ದೆ. ಇಲ್ಲಿ ಪರಿವರ್ತನಾ, ಸಮೋಷ್ಣ, ಮಧ್ಯಂತರ, ಇವು ಸಮರೂಪದ ವಲಯದ 3 ಪದರಗಳು. ಇನ್ನೊಂದು ಬರುತ್ತೆ ಅಸಮರೂಪದ ವಲಯ. ಇಲ್ಲಿ 2 ಪದರಗಳು ಬರ್ತಾವಂತ ಹೇಳಿದ್ದೆ. ಒಂದು ಆಯಾನು ಮಂಡಲ, ಇನ್ನೊಂದು ಬಾಹ್ಯ ವಲಯ. ಇಲ್ಲಿ ನೋಡಿ, ಆಯಾನು ಮಂಡಲ. ಓಕೆ, ಆಯಾನು ಮಂಡಲ, ಇದು ಬಾಹ್ಯ ಮಂಡಲ ಅಂತ ಕರೀತಾರೆ. ಓಕೆ, ಆಯಾನು ಮಂಡಲ, ಬಾಹ್ಯ ಮಂಡಲ. ಈಗ ಇದರ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಇದರಲ್ಲಿ ನಂಬರ್ 1 ತಗೊಳ್ಳೋಣ. ಯಾವ್ದಪ್ಪ ಅಂತಂದ್ರೆ ನಂಬರ್ 1, ಇಲ್ಲಿ ನೋಡ್ತಾ ಹೋಗಿ. ಅಂದ್ರೆ ಇದರಲ್ಲಿ ಇವತ್ತಿರೋದ್ರಲ್ಲಿ, ಯಾಕಂದ್ರೆ ಸೀರಿಯಲ್ ವೈಸ್ ಬಂದಾಗ ಇದು 4ನೇದಾಗುತ್ತೆ. ಎಕ್ಸಾಂಪಲ್ ಇಲ್ಲಿ 4ನೇದು ನೋಡ್ತಾ ಹೋಗಿ, ಆಯಾನು ಮಂಡಲ. ಈ ಆಯಾನು ಮಂಡಲ ಜಾತಕ ನೋಡಿ ಸ್ನೇಹಿತರೆ, ಎಲ್ಲಾ ಪದರಗಳು ನಮ್ಮ ಭೂಮಿ ಮೇಲ್ಮೈ ಪದರದಿಂದ ಎಷ್ಟೆಷ್ಟು ಕಿಲೋಮೀಟರ್ ಎತ್ತರದಲ್ಲಿ ಇದಾವಂತ ನೋಡ್ತಾ ಹೋಗಿದ್ವಿ ಸ್ನೇಹಿತರೆ ನಾವು, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗಿ, ಆಯಾನು ಮಂಡಲ ಇದು ಭೂಮಿಯ ಮೇಲ್ಮೈ ಭಾಗದಿಂದ ಆಕಾಶದ ಕಡೆಗೆ 600 ಕಿಲೋಮೀಟರ್ ವ್ಯಾಪಿಸಿದೆ. ಭೂಮಿಯ ಮೇಲ್ಮೈ ಭಾಗದಿಂದ ಆಕಾಶದ ಕಡೆಗೆ ಆಯಾನು ಮಂಡಲ 600 ಕಿಲೋಮೀಟರ್ ವ್ಯಾಪಿಸಿದೆ. ಕೆಲವೊಂದು ಪ್ರೈವೇಟ್ ಬುಕ್ ಅಲ್ಲಿ 400 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಪ್ರಥಮ PUC ಭೂಗೋಳಶಾಸ್ತ್ರದ ಪುಸ್ತಕದ ಮಾಹಿತಿ ಅಂತ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ. 600 ಕಿಲೋಮೀಟರ್ ಎತ್ತರದಲ್ಲಿ ಆಯಾನು ಮಂಡಲ ಇದೆ ಸ್ನೇಹಿತರೆ. ಈ ಆಯಾನು ಮಂಡಲ ನಮಗೆ ತುಂಬಾ ಉಪಯುಕ್ತವಾದಂತಹ ಒಂದು ಅವಶ್ಯಕವಾಗಿರುವಂತಹ ಒಂದು ಮಂಡಲ ಅಂತ ಹೇಳ್ಬೋದು. ಯಾಕಂದ್ರೆ ಸೂರ್ಯನಿಂದ ಬರುವಂತಹ, ಎಕ್ಸಾಂಪಲ್ ಇದು ಸೂರ್ಯ ಇದೆ ಅಂತ ಅನ್ಕೊಳ್ಳಿ, ಆ ಸೂರ್ಯನಿಂದ ಬರುವಂತಹ ಕಾಸ್ಮಿಕ ಕಿರಣಗಳನ್ನು ತಡೆದು ಜೀವ ಸಂಕುಲ ಹೊಂದಿರುವ ನಮ್ಮ ಭೂಮಿಯನ್ನ ರಕ್ಷಣೆ ಮಾಡುತ್ತೆ. ಪ್ರಶ್ನೆ ಕೇಳ್ತಾರೆ, ಸೂರ್ಯನಿಂದ ಬರುವ ಯಾವ ಕಿರಣಗಳಿಂದ
ಆಯಾನ ಮಂಡಲವು ಭೂಮಿಯನ್ನ ರಕ್ಷಿಸುತ್ತದೆ ಅಂತ ಕೇಳ್ತಾರೆ. ಕಾಸ್ಮಿಕ ಕಿರಣಗಳಿಂದ ಆಯಾನ ಮಂಡಲ ನಮ್ಮ ಭೂಮಿಯನ್ನ ರಕ್ಷಣೆ ಮಾಡುತ್ತೆ ಸ್ನೇಹಿತರೆ. ಈಗಾಗಲೇ ಸಮೋಷ್ಣ ಮಂಡಲದಲ್ಲಿ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ನಾನು ಹೇಳಿದ್ದೆ, ನಾನು ಏನಂತ ಹೇಳಿದ್ದೆ, ಸಮೋಷ್ಣ ಮಂಡಲವು ಸೂರ್ಯನಿಂದ ಬರುವ ಯಾವ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ? ಅಲ್ಟ್ರಾ ವೈಲೆಟ್, ಸೂರ್ಯನ ಅತಿ ನೆರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಅಂತ ಎರಡನೇ ವಲಯ ಪದರದಲ್ಲಿ ಹೇಳಿದ್ದೆ. ಹಾಗಾದರೆ ಆಯಾನ ಮಂಡಲವು ಸೂರ್ಯನಿಂದ ಬರುವ ಕಾಸ್ಮಿಕ್ ಕಿರಣಗಳಿಂದ ನಮ್ಮ ಜೀವ ಸಂಕುಲ ಹೊಂದಿರುವ ಭೂಮಿಯನ್ನು ರಕ್ಷಣೆ ಮಾಡುತ್ತೆ ಸ್ನೇಹಿತರೆ. ಹಾಗಾದರೆ ಇದೇ ಒಂದು ಆಯಾನ ಮಂಡಲ ಏನಿದೆಯಲ್ಲ, ಇಲ್ಲಿ ಇವತ್ತು ನಾವು ಅಂತಾರಾಷ್ಟ್ರೀಯ ಗಗನಯಾನಿಗಳ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆ ಮಾಡಿರೋದನ್ನ ನೋಡ್ತೀವಿ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಗಗನಯಾನಿಗಳ, ಇಲ್ಲಿಂದ ನಾವು ಗಗನಯಾತ್ರಿಗಳಾಗಿ ನಮ್ಮ ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್, 3ನೇ ಗಗನಯಾತ್ರಿಯಾಗಿ ಹೋಗುತ್ತಾ ಇರುವಂತಹ ಶೌನಾ ಪಾಂಡ್ಯ, ಯೂರಿನ್ ಗಗಾರಿನ್, ಇವರೆಲ್ಲರೂ ಮೇಲ್ಗಡೆ ಹೋಗಿದ್ರಲ್ಲ, ಅವ್ರು ಹೋಗಿ ಅಲ್ಲಿ ಉಳ್ಕೋಬೇಕಾದ್ರೆ ಅವ್ರಿಗೆ ಬೇಕಾದಂತ ಒಂದು ಸ್ಥಳ ನಿಗದಿ ಮಾಡಿರ್ತಾರಲ್ಲ, ಅಂತಾರಾಷ್ಟ್ರೀಯ ಗಗನಯಾನಿಗಳ ಬಾಹ್ಯಾಕಾಶ ನಿಲ್ದಾಣ ಇರೋದೇ ಈ ಆಯಾನ ಮಂಡಲದಲ್ಲಿ, 600 ಕಿಲೋಮೀಟರ್ ಎತ್ತರದಲ್ಲಿ. ಹಾಗಾದ್ರೆ ಡಿಯರ್ ಫ್ರೆಂಡ್ಸ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಇಲ್ಲಿ ನಾವು ಇರೋದನ್ನ ನೋಡ್ತೀವಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ವಲಯ ಮತ್ತೆ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ಭೂಮಿಯಿಂದ ಹೊರಟ ಟಿವಿ ಮೊಬೈಲ್ ರೇಡಿಯೋ ಕಿರಣಗಳು ಈ ವಲಯವನ್ನು ತಲುಪಿ ಮತ್ತೆ ಭೂಮಿಗೆ ವಾಪಸ್ಸಾಗುತ್ತವೆ. ಆದ್ದರಿಂದ ಆ ಕಿರಣಗಳು ಭೂಮಿಗೆ ವಾಪಸ್ ಆಗುವುದರಿಂದ ಅಲ್ಲಿ ಏನಾಗಿದೆ, ಇವತ್ತು ನಾವು 2G 3G 4G 5G ಏನು ತರಂಗಾಂತರಗಳನ್ನ ನೋಡ್ತೀವಲ್ಲ, ಅವು ಭೂಮಿಯಿಂದ ಹೊರಟು ಅಲ್ಲಿಗೆ ರೀಚ್ ಆಗಿ ವಾಪಸ್ ನಮ್ಮ ಭೂಮಿಗೆ ಬರ್ತವೆ ಸ್ನೇಹಿತರೆ. ಆದ್ದರಿಂದ ಈ ವಲಯವನ್ನು ಮತ್ತೆ ಏನ್ ಕರೀತಾರಂತಂದ್ರೆ, ಇದು ಎಂಜಿನಿಯರಿಂಗ್ ವಲಯ ಅಂತ ಕರೀತಾರೆ, ರೇಡಿಯೋ ಎಂಜಿನಿಯರಿಂಗ್ ವಲಯ. ಯಾಕೆ ಅಂದ್ರೆ ಈ ನಮ್ಮ ಭೂಮಿಯಿಂದ ಹೊರಟಂತಹ ರೇಡಿಯೋ, ಟಿವಿ, ಮೊಬೈಲ್ ಕಿರಣಗಳು ಇಲ್ಲಿ ತಲುಪಿ ಭೂಮಿಯ ನಾನಾ ಭಾಗಕ್ಕೆ ಸರಬರಾಜು ಆಗುವುದರಿಂದ ಈ ವಲಯವನ್ನು ನಾವು ಏನಂತ ಕರಿತೀವಿ? ರೇಡಿಯೋ ಇಂಜಿನಿಯರ್ ವಲಯ ಅಂತ ಕರಿತೀವಿ ಸ್ನೇಹಿತರೆ. ರೇಡಿಯೋ ಇಂಜಿನಿಯರ್ ವಲಯ ಅಂತ ಕರಿತೀವಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಆಯಾನ ಮಂಡಲದಲ್ಲಿ ನಾವು ಧ್ರುವ ಜ್ಯೋತಿಗಳಿರೋದನ್ನ ಕಾಣ್ತೀವಿ. ಹಾಗಾದ್ರೆ ಇದೇ ಆಯಾನ ಮಂಡಲದಲ್ಲಿ ಧ್ರುವ ಜ್ಯೋತಿಗಳು ಧ್ರುವ ಜ್ಯೋತಿಗಳು ಇರೋದನ್ನ ಕಾಣ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಧ್ರುವ ಜ್ಯೋತಿ ಅಂತಂದ್ರೆ ಪ್ರತಿದಿನ ಸೂರ್ಯಾಸ್ತವಾದ ನಂತರ ಆಕಾಶದ ಕಡೆ ನೋಡಿದಾಗ ನಮ್ಮ ಕಣ್ಣಿಗೆ ಕಾಣುವ ವಿವಿಧ ಬಣ್ಣಗಳ ಬೆಳಕಿನ ಸಮೂಹವನ್ನು ಧ್ರುವ ಜ್ಯೋತಿ ಅಂತ ಕರಿತೀವಿ. ಹಾಗಾದರೆ ಧ್ರುವ ಜ್ಯೋತಿ ಎಲ್ಲ ಕಡೆ ಕಂಡು ಬರುತ್ತಾ? ಇಲ್ಲ. ಭೂಮಿಯ ಭೂಪಟದಲ್ಲಿ ಈಗ ಎಕ್ಸಾಂಪಲ್, ಇದು ನಮ್ಮ ಭೂಮಿ ಅನ್ಕೊಳ್ಳಿ ಸ್ನೇಹಿತರೆ, ಇದು ಸಮಭಾಜಕ ವೃತ್ತ ತಿಳಿತಲ್ವಾ? ಈ ಒಂದು ಸಮಭಾಜಕ ವೃತ್ತದಲ್ಲಿ ಭೂಮಿಯ ಭೂಪಟದ ಏನ್ ಸಮಭಾಜಕ ವೃತ್ತ ಇದೆಯಲ್ಲ, ಆ ಸಮಭಾಜಕ ವೃತ್ತದ ಉತ್ತರಾರ್ಧ ಗೋಳದಲ್ಲಿ 66.5 ಡಿಗ್ರಿಯಿಂದ 90 ಡಿಗ್ರಿಯ ನಡುವೆ ಕಂಡು ಬರುವಂತಹ ಧ್ರುವ ಜ್ಯೋತಿಗಳನ್ನ ಅರೋರಾ ಬೋರಾಲಿಸ್ ಅಂತ ಕರಿತೀವಿ. ಧ್ರುವ ಜ್ಯೋತಿಗಳಲ್ಲಿ 2 ವಿಧಗಳು, ಅರೋರಾ ಬೋರಾಲಿಸ್ ಉತ್ತರ ಧ್ರುವ ಜ್ಯೋತಿ, ಅರೋರಾ ಆಸ್ಟ್ರಾಲಿಸ್ ದಕ್ಷಿಣ ಧ್ರುವ ಜ್ಯೋತಿ. ಆ ಭೂಮಿಯ 2 ಧ್ರುವಗಳಲ್ಲಿ ಕಂಡು ಬರುವಂತಹ ಜ್ಯೋತಿಗಳನ್ನೇ ಧ್ರುವ ಜ್ಯೋತಿ. ಭೂಮಿಗೆ 2 ಧ್ರುವಗಳಿವೆ, ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಇದು ಉತ್ತರ ಧ್ರುವ ಜ್ಯೋತಿ ಅಂತ ಕರಿತೀವಿ, ದಕ್ಷಿಣ ಧ್ರುವ ಜ್ಯೋತಿ ಅಂತ ಕರಿತೀವಿ. ಉತ್ತರ ಧ್ರುವ ಜ್ಯೋತಿ ಭೂಮಿಯ ಭೂಪಟದ ಸಮಭಾಜಕ ವೃತ್ತದ 66.5 ಡಿಗ್ರಿಯಿಂದ 90 ಡಿಗ್ರಿಯ ನಡುವೆ ಕಂಡು ಬರುವ ಜ್ಯೋತಿಗಳನ್ನ ಉತ್ತರ ಧ್ರುವ ಜ್ಯೋತಿ ಅರೋರಾ ಬೋರಾಲಿಸ್ ಅಂತ ಕರಿತೀವಿ. ಅದೇ ರೀತಿ ದಕ್ಷಿಣ ಧ್ರುವ ಜ್ಯೋತಿಯೂ ಸಹ 66.5 ಡಿಗ್ರಿಯಿಂದ 90 ಡಿಗ್ರಿಯ ನಡುವೆ ಕಂಡು ಬರುವಂತಹ ಧ್ರುವ ಜ್ಯೋತಿಗಳನ್ನ ದಕ್ಷಿಣ ಧ್ರುವ ಜ್ಯೋತಿ ಎನ್ನುತ್ತೇವೆ, ಅರೋರಾ ಆಸ್ಟ್ರಾಲಿಸ್ ಅಂತ ಕರೀತಾರೆ ಸ್ನೇಹಿತರೆ. ಈಗಾಗಲೇ ಹೇಳಿದ್ದೇನೆ ಧ್ರುವ ಜ್ಯೋತಿ ಅಂದ್ರೆ ಏನಂತ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ನೀವು ನೋಡಬಹುದು, ಅಥವಾ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಮ್ಮ ಕಣ್ಣಿಗೆ ಪ್ರತಿದಿನ ಸೂರ್ಯಾಸ್ತವಾದ ನಂತರ ನಮ್ಮ ಕಣ್ಣಿಗೆ ಕಾಣುವ ವಿವಿಧ ಬಣ್ಣಗಳ ಬೆಳಕಿನ ಸಮೂಹವನ್ನು ಧ್ರುವ ಜ್ಯೋತಿ ಅಂತ ಕರೀತಾರೆ ಸ್ನೇಹಿತರೆ. ಇವತ್ತು ವಿಜ್ಞಾನದಲ್ಲಿ ನಮ್ಮ ದೇಶ ಒಳಗೊಂಡಂತೆ ಜಗತ್ತಿನ ಎಲ್ಲಾ ದೇಶಗಳು ಮುಂದುವರೆದಿದ್ದಾವೆ ಅಂದ್ರೆ ಈ ಆಯಾನ ಮಂಡಲ. ಯಾಕೆ? ಇಲ್ಲಿಂದಲೇ ಎಲ್ಲ ತರಂಗಾಂತರಗಳು ಇಲ್ಲಿ ರೀಚ್ ಆಗಿ ಭೂಮಿಯ ನಾನಾ ಭಾಗಕ್ಕೆ ಸರಬರಾಜಾಗ್ತಾವೆ ಸ್ನೇಹಿತರೆ. ಇದು ಆಯಾನ ಮಂಡಲದ
ಪ್ರಮುಖ ಮಾಹಿತಿ. ಇನ್ನು ಕೊನೆಯದಾಗಿ ಬರುತ್ತೆ ಅದುವೇ ಅಸಮರೂಪದ ಕೊನೆಯ ವಲಯ ಬಾಹ್ಯಮಂಡಲ. ಇಲ್ಲಿ ನೋಡಿ ನಂಬರ್ 5 ಬಾಹ್ಯಮಂಡಲ ಅಂತ ಕರಿತೀವಿ. ಈ ಬಾಹ್ಯಮಂಡಲ ನಮ್ಮ ಭೂಮಿಯ ಮೇಲ್ಪದರದಿಂದ ಆಕಾಶದ ಕಡೆಗೆ ಸುಮಾರು 1,000 ಕಿಲೋಮೀಟರ್ ವ್ಯಾಪಿಸಿದೆ. ಈ ವಲಯದಲ್ಲಿ 2 ವಲಯಗಳಿರೋದನ್ನ ನೋಡ್ತೀವಿ. ಈ ಮಂಡಲದಲ್ಲಿ 2 ವಲಯಗಳಿರೋದನ್ನ ಕಾಣ್ತೀವಿ. ಹಾಗಾದ್ರೆ ಯಾವ್ಯಾವಪ್ಪ ಅಂತ ನೋಡೋಣ. 600 ಕಿಲೋಮೀಟರ್ದಿಂದ 750 ಕಿಲೋಮೀಟರ್ ವರೆಗಿನ ಪ್ರದೇಶವನ್ನು ಬಾಹ್ಯ ವಲಯ ಅಂತ ಕರಿತೀವಿ. 600ರಿಂದ 750 ಕಿಲೋಮೀಟರ್ ವರೆಗಿನ ಪ್ರದೇಶವನ್ನು ಬಾಹ್ಯ ಮಂಡಲ ಅಂತ ಕರಿತೀವಿ. 750 ಕಿಲೋಮೀಟರ್ದಿಂದ 1,000 ಕಿಲೋಮೀಟರ್ ವರೆಗಿನ ಪ್ರದೇಶವನ್ನು ಮ್ಯಾಗ್ನಿಟೋಸ್ಫಿಯರ್ ಅಥವಾ ಕಾಂತತ್ವ ಮಂಡಲ ಅಂತ ಕರಿತೀವಿ. ಕಾಂತತ್ವ ಮಂಡಲ ಅಂತ ಕರಿತೀವಿ ಸ್ನೇಹಿತರೆ. ಕಾಂತತ್ವ ಮಂಡಲ ಅಂತ ಕರಿತೀವಿ ಸ್ನೇಹಿತರೆ. ಈ ಒಂದು ಬಾಹ್ಯಮಂಡಲ ಅಥವಾ ಏನು ಇದನ್ನ ಕರಿತೀವಿಲ್ಲ ವಾಯುಮಂಡಲದ ಆಕಾಶದಲ್ಲಿರುವಂತ ಅತ್ಯಂತ ಎತ್ತರವಾದ ಈ ಮಂಡಲದ ಆಚೆಗೆ ಪೂರ್ತಿ ಹೊರಗೆ ಆದ್ಮೇಲೆ ಅಂತರಿಕ್ಷಯಾನ ಕಂಡು ಬರುತ್ತೆ ಸ್ನೇಹಿತರೆ. ತಿಳಿತಲ್ವಾ? ಇದು ವಾಯುಮಂಡಲದ ಸಂಪೂರ್ಣ ಮಾಹಿತಿ ಸ್ನೇಹಿತರೆ. ಇಷ್ಟು ವಾಯುಮಂಡಲದ ಅಧ್ಯಯನವನ್ನ ಈಗ ಈ ವಿಡಿಯೋ ಮೂಲಕ ಮುಗಿಸ್ತಾ ಇದ್ದೀನಿ. ಇಲ್ಲೂ ಏನಾದರೂ ನಿಮಗೆ ಕನ್ಫ್ಯೂಸ್ ಇದ್ರೆ, ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನನ್ನ ತರಗತಿ ಇಷ್ಟ ಆಗಿದ್ದರೆ, ತರಗತಿಯ ಬಗ್ಗೆ ಏನೇ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಆದಷ್ಟು ಮಟ್ಟಿಗೆ ನಿಮ್ಮ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ. ಮುಂದಿನ ಕೆಲವೇ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಭೇಟಿಯಾಗುವವರೆಗೂ ಎಲ್ಲರಿಗೂ ಕೊನೆಯದಾಗಿ ಧನ್ಯವಾದಗಳು. ಬಾಯ್ ಬಾಯ್.